ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ನಾರ್ಮಲ್ ಫಾರ್ಮ್ ಅನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಇದರಲ್ಲಿ ಎರಡು ಮೆಥಡ್ ಬರೋದು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯೋದಕ್ಕೆ. ಒಂದು ಎಕಲಾನ್ ಫಾರ್ಮ್, ಇನ್ನೊಂದು ನಾರ್ಮಲ್ ಫಾರ್ಮ್. ಸೊ ಈಗ ನಾರ್ಮಲ್ ಫಾರ್ಮ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. ಎಕಲಾನ್ ಫಾರ್ಮ್ ತುಂಬಾ ಈಸಿ ಇರುವಂತದ್ದು. ಸೊ ಅದರದ್ದು ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿದ್ದೀನಿ, ನೀವು ನೋಡಬಹುದು. ಈಗ ನಾರ್ಮಲ್ ಫಾರ್ಮ್ ಅನ್ನ ಅಪ್ಲೈ ಮಾಡ್ಬೇಕಾದ್ರೆ ನಾವು ಬೋತ್ ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ತಾ ಹೋಗ್ತೀವಿ. ಬೋತ್ ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಬೋತ್ ರೋ ಅಂಡ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಒಂದ್ಸಲಿ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್, ನೆಕ್ಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್, ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್. ಆ ತರ ಫಸ್ಟ್ ರೋ ನೆಕ್ಸ್ಟ್ ಕಾಲಮ್, ಆ ತರ ನಾವು ಆಲ್ಟರ್ನೇಟಿವ್ ಆಗಿ ಅಪ್ಲೈ ಮಾಡ್ತಾ ಹೋಗ್ಬೇಕಾಗತ್ತೆ. ಸೊ ಈಗ ನಾರ್ಮಲ್ ಫಾರ್ಮ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಒಂದು ಮ್ಯಾಟ್ರಿಕ್ಸ್ ಇದೆ, ಸಪೋಸ್ ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ, ಸರಿನಾ? ಇದೇನಿದು 3x3 ಮ್ಯಾಟ್ರಿಕ್ಸ್. ಇದನ್ನ ನಾನೇನಾದ್ರೂ ಕೂಡ ಒಂದು ನಾರ್ಮಲ್ ಫಾರ್ಮ್ ಅಲ್ಲಿ ಇರುವಂತ ಮ್ಯಾಟ್ರಿಕ್ಸ್ಗೆ ಕನ್ವರ್ಟ್ ಮಾಡಬೇಕು ಅಂದ್ರೆ, ಸೊ ನಾರ್ಮಲ್ ಫಾರ್ಮ್ ಅಲ್ಲಿ ಇರುವಂತ ಮ್ಯಾಟ್ರಿಕ್ಸ್ ಯಾವ ರೀತಿ ಇರುತ್ತೆ ಅಂದ್ರೆ, ಡಯಾಗ್ನಲ್ ಎಲಿಮೆಂಟ್ಸ್ ಯಾವ್ದಾದ್ರು ಆಗಿರಲಿ. ಗೊತ್ತಾಯ್ತಾ? ನೋಡಿ, ಇಲ್ಲಿ 3x3 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಇವೇ ಅಲ್ವೇನಪ್ಪ ಡಯಾಗ್ನಲ್ ಎಲಿಮೆಂಟ್ಸು. ಸೊ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಬೋದು, 0 ಇರಲಿ, ಮೈನಸ್ ಅಲ್ಲಿ ಇರಲಿ ವ್ಯಾಲ್ಯೂಸು, ಪ್ಲಸ್ ಅಲ್ಲಿ ಇರಲಿ ವ್ಯಾಲ್ಯೂಸು, ಎನಿಥಿಂಗ್. ಆದರೆ ಆ ಡಯಾಗ್ನಲ್ ಎಲಿಮೆಂಟ್ಸ್ಗಳ ಕೆಳಗಡೆ ಇರುವಂತ ವ್ಯಾಲ್ಯೂಸ್ಗಳು, ಡಯಾಗ್ನಲ್ ಎಲಿಮೆಂಟ್ಸಿನ ಮೇಲ್ಗಡೆ ಇರುವಂತ ವ್ಯಾಲ್ಯೂಸ್ಗಳು ಅವೆಲ್ಲ 0 ಆಗಿರ್ಬೇಕು. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ಬಿಟ್ಟು ಇನ್ನು ಉಳಿದಿರೋ ಎಲ್ಲಾ ಎಲಿಮೆಂಟ್ಸ್ 0 ಆಗಿರ್ಲೇಬೇಕು. ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಆಗಿರ್ಲಿ, 0 ಬರ್ಬೋದು, ಮೈನಸ್ ಅಲ್ಲಿ ಬರ್ಬೋದು ವ್ಯಾಲ್ಯೂಸ್, ಪ್ಲಸ್ ಅಲ್ಲಿ ಬರ್ಬೋದು, ಎಲ್ಲಿ ಈ ಡಯಾಗ್ನಲ್ ಎಲಿಮೆಂಟ್ಸ್ ಗಳಲ್ಲಿ. ಆದ್ರೆ ಇನ್ನು ಉಳಿದಿರೋ ಎಲ್ಲಾ ಎಲಿಮೆಂಟ್ಸ್ಗಳು, ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಇನ್ನು ಉಳಿದಿರೋ ಎಲ್ಲಾ ಎಲಿಮೆಂಟ್ಸ್ಗಳು 0 ಆಗ್ಬೇಕು, ಸರಿನಾ? ಎಸ್. ಸೊ ಸಾಲ್ವ್ ಮಾಡ್ತಾ ಹೋಗೋಣ, ನಿಮ್ಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್. ನೋಡಿ, ಇಲ್ಲಿ ನಮ್ಗೆ ಒಂದು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಟಿದ್ದಾರೆ. ದಿಸ್ ಈಸ್ ಆಫ್ 3x3, 3 ರೋಸ್ ಮತ್ತೆ 3 ಕಾಲಮ್ಸ್ ಇರುವಂತ ಮ್ಯಾಟ್ರಿಕ್ಸ್. ಒಬ್ಬೊಬ್ಬರಿಗೆ ರೋ ಮತ್ತೆ ಕಾಲಮ್ ಅಂತ ಅಂದ್ರೂ ಕೂಡ ಕನ್ಫ್ಯೂಷನ್ ಆಗುತ್ತೆ. ನೋಡಿ, ಇಲ್ಲಿ ಹಾರಿಜಾಂಟಲ್ ಆಗಿದ್ರೆ ರೋಸ್, ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3, ರೋ ನಂಬರ್ 1, ರೋ ನಂಬರ್ 2, ರೋ ನಂಬರ್ 3. ಆತ ವರ್ಟಿಕಲ್ ಆಗಿ ನೋಡ್ತಾ ಹೋದಾಗ ಕಾಲಮ್ಸ್, ಕಾಲಮ್ ನಂಬರ್ 1, ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಗೊತ್ತಾಯ್ತಾ? ಸೊ ದಿಸ್ ಈಸ್ ಕಾಲಮ್ಸ್. ವರ್ಟಿಕಲ್ ಆಗಿ ನೋಡ್ತಾ ಇರುವಂತದ್ದು, ಅಡ್ಡ ಅಂದ್ರೆ ಹಾರಿಜಾಂಟಲ್ ಆಗಿ ನೋಡಿದ್ರೆ ರೋಸ್ ಗಳು ಇರ್ತವೆ. ಸೊ ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಬೇಕು, ನೆಕ್ಸ್ಟ್ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಬೇಕು. ಸೊ ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವ್ದಿರೋದು 1 ಇದೆ. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿ ಅದರ ಕೆಳಗಡೆ ಇರುವಂತಹ ವ್ಯಾಲ್ಯೂಸ್ ಗಳನ್ನ 0 ಮಾಡೋಣ ಮೊದಲಿಗೆ. ಆಮೇಲೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ಬಿಟ್ಟು ಅದರ ಬಲಗಡೆ ಸೈಡ್ ಇರುವಂತಹ ವ್ಯಾಲ್ಯೂಸ್ ಅನ್ನ 0 ಮಾಡೋಣ. ಗೊತ್ತಾಯ್ತಾ ಏನ್ ಮಾಡಿದೆ ಅಂತ? ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿ ಆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತಹ ವ್ಯಾಲ್ಯೂಸ್ ಅನ್ನ 0 ಮಾಡಬೇಕು. ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡಿ ಆ ಒಂದು ಡಯಾಗ್ನಲ್ ಎಲಿಮೆಂಟ್ ಇದೆಯಲ್ಲ ಅದರ ಬಲಗಡೆ ಸೈಡ್ ಇರುವಂತಹ ಎಲ್ಲಾ ಎಲಿಮೆಂಟ್ಸ್ ಅನ್ನ 0 ಮಾಡಬೇಕು. ಬಲಗಡೆ ಇರುವಂತಹ ಎಲಿಮೆಂಟ್ಸ್ ಅನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್, ಕೆಳಗಡೆ ಇರುವಂತಹ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್. ಸೊ ಫಸ್ಟ್ ರೋ ಟ್ರಾನ್ಸ್ಫಾರ್ಮೇಶನ್ ಅನ್ನೇ ಅಪ್ಲೈ ಮಾಡಬೇಕು. ಸೊ ರೋ ಟ್ರಾನ್ಸ್ಫಾರ್ಮೇಶನ್ ಅಪ್ಲೈ ಮಾಡೋಣ, ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ, ನೀಟಾಗಿ ನೋಡ್ಕೊಳ್ಳಿ. ಇವಾಗ ರೋ 2 ಅಲ್ಲಿರುವಂತ 2 ಅನ್ನ 0 ಮಾಡಬೇಕು, ರೋ 3 ಅಲ್ಲಿರುವಂತ 1 ಅನ್ನ 0 ಮಾಡಬೇಕು. ಸೊ ರೋ 2ಗೆ ಒಂದು ಈಕ್ವೇಶನ್ ಬರೀರಿ, ರೋ 3ಗೆ ಒಂದು ಈಕ್ವೇಶನ್ ಅನ್ನ ಬರೀರಿ. ಗೊತ್ತಾಯ್ತಾ? ರೋ 2ಗೆ ಒಂದು ಈಕ್ವೇಶನ್, ರೋ 3ಗೆ ಒಂದು ಈಕ್ವೇಶನ್. ಯಾರ ರೆಫರೆನ್ಸ್ ಅಲ್ಲಿ ಈಕ್ವೇಶನ್ ಅನ್ನ ಬರೀಬೇಕು ನೋಡಿ. ಇಲ್ಲಿ 2 ಮತ್ತೆ 1 ಇವರಿಬ್ರು 0 ಮಾಡಬೇಕು. ಯಾಕೆ? ಇವರಿಬ್ರು ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇದ್ದಾರೆ. ಸೊ ಮೈನ್ ಡಯಾಗ್ನಲ್ ಎಲಿಮೆಂಟ್ ಯಾವ್ದಾಯ್ತು? 1. ಸೊ ಅದು ಯಾವ ರೋ ಅಲ್ಲಿ ಇದೆ? ರೋ ನಂಬರ್ 1 ಅಲ್ಲಿ ಇದೆ. ಸೊ ರೋ ನಂಬರ್ 1 ರೆಫರೆನ್ಸ್ ಅಲ್ಲಿ ಈಕ್ವೇಶನ್ ಅನ್ನ ಬರಿಬೇಕಾಗತ್ತೆ. ಗೊತ್ತಾಯ್ತಾ? ಸೊ ಇವರಿಬ್ರು ಕೂಡ ಈ 1 ಕೆಳಗಡೆ ಇದ್ದಾರೆ, ಅಂದ್ರೆ ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇದ್ದಾರೆ. ಈ ಡಯಾಗ್ನಲ್ ಎಲಿಮೆಂಟ್ ಎಲ್ಲಿರೋದು? ರೋ ನಂಬರ್ 1 ಅಲ್ಲಿ ಇದೆ. ಸೊ ಅದರ ರೆಫರೆನ್ಸ್ ಅನ್ನ ತಗೋಬೇಕು. ಸಿಂಪಲ್ ಟೆಕ್ನಿಕ್ ಏನು? ಈ 2 ಮತ್ತೆ 1 ಅನ್ನ 0 ಮಾಡೋದಕ್ಕೆ ನೋಡಿ, ಇಲ್ಲಿ R2 ಅಲ್ಲಿರುವಂತ 2 ಅನ್ನ R1 ಜೊತೆ ಬರೀರಿ, R1 ಅಲ್ಲಿರುವಂತ 1 ಅನ್ನ R2 ಜೊತೆ ಬರೀರಿ, ಮಧ್ಯಕ್ಕೆ ಮೈನಸ್ ಹಾಕ್ರಿ. ಏನ್ ಮಾಡಿದೆ? R2 ಅಲ್ಲಿ ಇದ್ದಂತ 2 ಅನ್ನ R1 ಜೊತೆ, R1 ಅಲ್ಲಿ ಇದ್ದಂತಹ 1 ಅನ್ನ R2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕಿದೆ. ನೆಕ್ಸ್ಟ್ ಇಲ್ಲಿ ಬರೀತೀನಿ ನೋಡಿ, R3 ಅಲ್ಲಿರುವಂತ 1 ಅನ್ನ R1 ಜೊತೆ, R1 ಅಲ್ಲಿರುವಂತ 1 ಅನ್ನ R3 ಜೊತೆ, ಮಧ್ಯದಲ್ಲಿ ಮೈನಸ್. ಗೊತ್ತಾಯ್ತಾ? ಯಾವುದನ್ನ 0 ಮಾಡಬೇಕು, ಆಪೋಸಿಟ್ ಆಗಿ ನಾವು ಸ್ವಿಚ್ ಮಾಡಿ ಬರಿಬೇಕು. R2 ಅಲ್ಲಿ ಇದ್ದಂತ 2 ಅನ್ನ R1 ಜೊತೆ, R1 ಅಲ್ಲಿ ಇದ್ದಂತ 1 ಅನ್ನ R2 ಜೊತೆ, R3 ಅಲ್ಲಿ ಇದ್ದಂತ 1 ಅನ್ನ R1 ಜೊತೆ, R1 ಅಲ್ಲಿ ಇದ್ದಂತ 1 ಅನ್ನ R3 ಜೊತೆ. ಸೊ ಈಗ ಅಪ್ಲೈ ಮಾಡ್ತಾ ಹೋಗಿ ಮ್ಯಾಟ್ರಿಕ್ಸ್ ಏನಾಗುತ್ತೆ? A ವಿಲ್ ಬಿ ಈಕ್ವಲ್ ಟು, ನಾನು ಕೇವಲ ರೋ ನಂಬರ್ 2 ಮತ್ತೆ 3ಗೆ ಮಾತ್ರ ಅಪ್ಲೈ ಮಾಡಿರೋದು ಆಪರೇಷನ್ಸ್. ಸೊ ರೋ ನಂಬರ್ 1 ಹಂಗೆ ಉಳ್ಕೊಳುತ್ತೆ, 1 2 3 ಹಂಗೆ ಉಳ್ಕೊಂತು. ಈ ಎರಡು ಆಪರೇಷನ್ ಅನ್ನ ನಾನು ಏನಕ್ಕೆ ಅಪ್ಲೈ ಮಾಡಿರೋದು?
ಈ ಎರಡು ಜಾಗದಲ್ಲಿ ಇದ್ದಂತಹ ವ್ಯಾಲ್ಯೂಸ್ಗಳನ್ನು ಝೀರೋ ಮಾಡೋದಕ್ಕೆ. ಸೊ ಅವು ಡೈರೆಕ್ಟಾಗಿ ಝೀರೋ ಆಗ್ತವೆ. ನೋಡಿ, ಬೇಕಿದ್ರೆ ನೀವು ಚೆಕ್ ಮಾಡ್ಕೋಬಹುದು. 1 ಇಂಟು R2 ಏನಾಗುತ್ತೆ, R2 ಆಗುತ್ತೆ -2 ಇಂಟು R1 ಅಲ್ವಾ. ನೋಡಿ, ಇಲ್ಲಿ R2 ವ್ಯಾಲ್ಯೂ ಏನಿದೆ, ನನಗೆ 2 ಇದೆ, -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನು 1. ಸೊ 2 - 2 0 ಆಯಿತು. ನೆಕ್ಸ್ಟ್ ಇನ್ನೊಂದು ಇಕ್ವೇಶನ್ ಏನಿರೋದು ಇಲ್ಲಿ R3ದು 1 ಇಂಟು R3 ವಿಲ್ ಬಿ R3 ಇಟ್ ಸೆಲ್ಫ್ -1 ಇಂಟು R1 ಏನಾಗುತ್ತೆ, R1 ಆಗುತ್ತೆ. ಇಲ್ಲಿ R3 ವ್ಯಾಲ್ಯೂ ಇಸ್ 1, ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಇಸ್ 1. ಸೊ 1 - 1 0 ಆಗುತ್ತೆ. ಸರಿನಾ? ನಿಮಗೆ ಈ ಕ್ವೆಶನ್ ಕರೆಕ್ಟಾಗಿ ಬರ್ದಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇದ್ರೆ ಸುಮ್ಮನೆ ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಡೈರೆಕ್ಟಾಗಿ ಇಲ್ಲಿ 0 ಹಾಕ್ಕೊಂಡು. ಈಗ ಈ ಎರಡು ವ್ಯಾಲ್ಯೂಗಳನ್ನ ಕಂಡುಹಿಡಿತಾ ಹೋಗೋಣ. ರೋ 2 ಅಲ್ಲಿ ಇರುವಂಥದ್ದು. ಸೊ 1 ಇಂಟು R2 ವಿಲ್ ಬಿ R2 -2 R1. R2 ವ್ಯಾಲ್ಯೂ ಏನಿದೆ 4 ಇದೆ, -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಎಷ್ಟಿದೆ, 2 ಇದೆ. ಸೊ 4 - 2 2 4, ವ್ಯಾಲ್ಯೂ ಏನಾಯಿತು 0. ನೆಕ್ಸ್ಟ್ R2 ವ್ಯಾಲ್ಯೂ ಇಸ್ 6 -2 ಇಂಟು ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3 ಇದೆ. 6 - 3 2 6, 6 - 6 ಇಸ್ 0. ನೆಕ್ಸ್ಟ್ R3 ಈಕ್ವೇಶನ್ಸ್ ಅನ್ನ ಯೂಸ್ ಮಾಡ್ತಾ ಹೋಗೋಣ. 1 ಇಂಟು R3 ವಿಲ್ ಬಿ R3 -1 ಇಂಟು R1 ವಿಲ್ ಬಿ R1. ಸರಿನಾ? R3 ವ್ಯಾಲ್ಯೂ ಏನಿದೆ ನಮಗೆ 3 ಇದೆ, ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ ನಮಗೆ 2 ಇದೆ. ಸೊ 3 - 2 ಅಂತಂದ್ರೆ 1 ಆಯಿತು. ನೆಕ್ಸ್ಟ್ R3 ವ್ಯಾಲ್ಯೂ ಈಸ್ 4 ಮೈನಸ್ ಇದರ ರೆಸ್ಪೆಕ್ಟಿವ್ R1 ವ್ಯಾಲ್ಯೂ ಏನಿದೆ 3 ಇದೆ. 4 - 3 ಅಂತಂದ್ರೆ 1. ಈಗ ಏನಾಯಿತು, ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇದ್ದಂಥ ವ್ಯಾಲ್ಯೂಸ್ ಎಲ್ಲ 0 ಅದು. ಬಲಗಡೆ ಇರುವಂಥ ವ್ಯಾಲ್ಯೂಸನ್ನು ಕೂಡ ನಾನು 0 ಮಾಡಬೇಕು. ಯಾವ್ದನ್ನ ಯೂಸ್ ಮಾಡಿಕೊಂಡು, ಕಾಲಮ್ ಟ್ರಾನ್ಸ್ಫಾರ್ಮೇಷನ್. ಸೊ ಕಾಲಮ್ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ದಿಸ್ ಈಸ್ ಕಾಲಮ್ ನಂಬರ್ 1, ದಿಸ್ ಈಸ್ ಕಾಲಮ್ ನಂಬರ್ 2, ಕಾಲಮ್ ನಂಬರ್ 3. ಕಾಲಮ್ ನಂಬರ್ 2 ಅಲ್ಲಿರುವಂಥ 2 ಅನ್ನ 0 ಮಾಡಬೇಕು. ಕಾಲಮ್ ನಂಬರ್ 3 ಅಲ್ಲಿರುವಂಥ 3 ಅನ್ನ 0 ಮಾಡಬೇಕು ವಿತ್ ದ ರೆಫರೆನ್ಸ್ ಆಫ್ ದ ಡಯಾಗ್ನಲ್ ಎಲಿಮೆಂಟ್ 1 ವಿಚ್ ಈಸ್ ಇನ್ ದ ಕಾಲಮ್ ನಂಬರ್ 1. ಗೊತ್ತಾಯ್ತಾ? ಇವರಿಬ್ರನ್ನ 0 ಮಾಡಬೇಕು ವಿತ್ ರೆಫರೆನ್ಸ್ ಆಫ್ 1 ವಿಚ್ ಈಸ್ ಇನ್ ಕಾಲಮ್ ನಂಬರ್ 1. ಸೊ ಈಕ್ವೇಶನ್ ಬರೀರಿ. C2 ಒಂದು ಈಕ್ವೇಶನ್, C3 ಒಂದು ಈಕ್ವೇಶನ್ ಬರೀಬೇಕು. ಸೊ ಎರಡಕ್ಕೂ ಕೂಡ ರೆಫರೆನ್ಸ್ ಯಾವುದು, C1 ಇಸ್ ದ ರೆಫರೆನ್ಸ್. ಸೊ C2 ವಿತ್ ರೆಫರೆನ್ಸ್ ಆಫ್ C1, C3 ವಿತ್ ರೆಫರೆನ್ಸ್ ಆಫ್ C1. ಯಾಕೆ? ಡಯಾಗ್ನಲ್ ಎಲಿಮೆಂಟ್ 1 C1 ಅಲ್ಲಿ ಇರೋದು, ಅದಕ್ಕೋಸ್ಕರ ಅದರ ರೆಫರೆನ್ಸ್ ಅನ್ನ ತಗೋಬೇಕು. ಏನ್ ಸಿಂಪಲ್ ಟೆಕ್ನಿಕ್ ನಾನು ಹೇಳ್ಕೊಟ್ಟಿದ್ದು, C2 ಅಲ್ಲಿರುವಂತ 2 ಅನ್ನ C1 ಜೊತೆ ಬರೀರಿ, C1 ಅಲ್ಲಿರುವಂತ 1 ಅನ್ನ C2 ಜೊತೆ ಬರೀರಿ, ಮಧ್ಯ ಮೈನಸ್ ಹಾಕ್ರಿ. ನೆಕ್ಸ್ಟ್ ಇಲ್ಲಿ C3 ಅಲ್ಲಿರುವಂತಹ 3 ಅನ್ನ C1 ಜೊತೆ ಬರೀರಿ, C1 ಅಲ್ಲಿರುವಂತ 1 ಅನ್ನ C3 ಜೊತೆ ಬರೀರಿ, ಮಧ್ಯದಲ್ಲಿ ಮೈನಸ್ ಹಾಕ್ರಿ. ಉಲ್ಟಾ ಬರೆಯೋದಷ್ಟೇ. ನೋಡಿ, C2 ಅಲ್ಲಿ ಇದ್ದಂತ 2 ಅನ್ನ 0 ಮಾಡಬೇಕಿತ್ತು. ಸೊ C2 ಅಲ್ಲಿರುವಂತ 2 ಅನ್ನ C1 ಜೊತೆ ಬರದೆ, C1 ಅಲ್ಲಿ ಇದ್ದಂತ 1 ಅನ್ನ C2 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್. ನೆಕ್ಸ್ಟ್ C3 ಅಲ್ಲಿ ಇದ್ದಂತ 3 ಅನ್ನ C1 ಜೊತೆ ಬರೀಬೇಕು, C1 ಅಲ್ಲಿರುವಂತಹ 1 ಅನ್ನ C3 ಜೊತೆ ಬರೆದ್ಬಿಟ್ಟು ಮಧ್ಯೆ ಮೈನಸ್ ಹಾಕಿದ್ರಾಯ್ತು. ಸರಿನಾ? ಸೊ ಈಗ ಈ ಒಂದು ಈಕ್ವೇಶನ್ಸ್ ಪ್ರಕಾರ ನನಗೆ ಅಪ್ಡೇಟೆಡ್ ಮ್ಯಾಟ್ರಿಕ್ಸ್ ಏನಾಗುತ್ತೆ, ಕಾಲಮ್ 2 ಮತ್ತೆ ಕಾಲಮ್ 3ಗೆ ಆಪರೇಷನ್ಸ್ ಅನ್ನ ಅಪ್ಲೈ ಮಾಡಿರೋದ್ರಿಂದ ಕಾಲಮ್ 1 ವಿಲ್ ಬಿ ಆಸ್ ಇಟ್ ಈಸ್. ಸೊ ಕಾಲಮ್ 1 ಆಸ್ ಇಟ್ ಈಸ್ ಬರ್ಕೊಳ್ಳಿ, 1 0 0 ಅಂತ. ನೆಕ್ಸ್ಟ್ ಕಾಲಮ್ 2 ಮತ್ತೆ 3. ಫಸ್ಟ್ ಕಾಲಮ್ 2ಗೆ ಹೋಗೋಣ. 1 ಇಂಟು C2 ವಿಲ್ ಬಿ C2 ಮೈನಸ್ 2 ಇಂಟು C1. ಬೇಕಾದ್ರೆ ಈ ಎರಡು ವ್ಯಾಲ್ಯೂಸ್ ಅನ್ನ ನೀವು ಡೈರೆಕ್ಟ್ ಆಗಿ 0 ಅಂತಾನೆ ಬರ್ಕೋಬಹುದು. ಯಾಕೆ? ಈ ಎರಡು ಆಪರೇಷನ್ಸ್ ಅಥವಾ ಈಕ್ವೇಶನ್ಸ್ ಅನ್ನ ಬರ್ದಿರೋದೇನಕ್ಕೆ, ಈ 2 ಮತ್ತೆ 3 ಅನ್ನ 0 ಮಾಡೋದಕ್ಕೆ. ಬೇಕಾದ್ರೆ ಚೆಕ್ ಮಾಡೋಣ. ನೋಡಿ, ಇಲ್ಲಿ C2 ವ್ಯಾಲ್ಯೂ ಏನಿದೆ 2 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 1 ಇದೆ. ಸೊ 2 - 2 ಅಂತಂದ್ರೆ 0 ಆಯಿತು. ನೆಕ್ಸ್ಟ್ ಇಲ್ಲಿ C3. ಸೊ C3 ಏನು ಈಕ್ವೇಶನ್ ಇರೋದು, 1 ಇಂಟು C3 ವಿಲ್ ಬಿ C3 ಮೈನಸ್ 3 ಇಂಟು C1 ಇರೋದು. ಸೊ C3 ವ್ಯಾಲ್ಯೂ ಏನಪ್ಪ ಇರೋದು 3 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ 1. ಸೊ 3 - 3 ಮತ್ತೆ ಏನಾಗುತ್ತೆ 0 ಆಗುತ್ತೆ. ಸೊ ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಬರೀಬಹುದು. ಈಗ C2ದು ವ್ಯಾಲ್ಯೂಸ್ ಅನ್ನ ಇನ್ನು ಉಳಿದಿರೋದನ್ನ ವ್ಯಾಲ್ಯೂಸ್ ಅನ್ನ ಬರಿತಾ ಹೋಗೋಣ. ಸೊ C2ದು ಈಕ್ವೇಶನ್ ಏನು, 1 ಇಂಟು C2 ವಿಲ್ ಬಿ C2 ಮೈನಸ್ 2 ಇಂಟು C1 ಅಲ್ವಾ. C2 ವ್ಯಾಲ್ಯೂ ಏನಿದೆ ನನಗೆ 0 ಇದೆ, ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಆಲ್ಸೋ 0. ಸೊ 2 ಇಂಟು 0 ವಿಲ್ ಬಿ 0, 0 ಮೈನಸ್ 0 0ನೇ ಆಗುತ್ತೆ. ನೆಕ್ಸ್ಟ್ C2 ವ್ಯಾಲ್ಯೂ ಏನಿದೆ 1 ಇದೆ. ಸೊ 1 ಮೈನಸ್ 2 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ ನನಗೆ 0. ಸೊ 2 ಇಂಟು 0 ವಿಲ್ ಬಿ 0, 1 ಮೈನಸ್ 0 ಅಂತಂದ್ರೆ 1 ಆಯಿತು. ಸರಿನಾ? ನೆಕ್ಸ್ಟ್ ಕಾಲಮ್ ನಂಬರ್ 3ಗೆ ಹೋಗೋಣ. ಸೊ ಇಲ್ಲಿ ಈ ಎರಡು ಜಾಗದವು C3 ಏನು ಈಕ್ವೇಶನ್, 1 ಇಂಟು C3 ವಿಲ್ ಬಿ C3 ಮೈನಸ್ 3 C1. C3 ವ್ಯಾಲ್ಯೂ ಏನಿದೆ ನಮಗೆ 0 ಇದೆ, ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ ನಮಗೆ 0. 0 ಇಂಟು ಎನಿಥಿಂಗ್ ವಿಲ್ ಬಿ 0, 0 ಮೈನಸ್ 0 ಈಸ್ 0. ನೆಕ್ಸ್ಟ್ ಇಲ್ಲಿ C3 ವ್ಯಾಲ್ಯೂ ಏನಿದೆ 1 ಮೈನಸ್ 3 ಇಂಟು ಇದರ ರೆಸ್ಪೆಕ್ಟಿವ್ C1 ವ್ಯಾಲ್ಯೂ ಏನಿದೆ ನಮಗೆ 0 ಇದೆ.
ಸೊ 0 ಇಂಟು ಎನಿಥಿಂಗ್ ವಿಲ್ ಬಿ 0. 1 ಮೈನಸ್ 0 ಅಂತಂದ್ರೆ ಇಟ್ ವಿಲ್ ಬಿ ಈಕ್ವಲ್ ಟು 1. ಈಗ ನೀವು ಇಲ್ಲಿ ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0, ಬಲಗಡೆ ವ್ಯಾಲ್ಯೂ 0. ಓಕೆ, ಪರ್ಫೆಕ್ಟ್. ಎರಡನೇ ಡಯಾಗ್ನಲ್ ಎಲಿಮೆಂಟ್ 0 ಇದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇಲ್ಲಿ ನೋಡಿ, ಇಲ್ಲಿ ಇವೆರಡನ್ನು ಕೂಡ ನಾನೇನಾದ್ರೂ ಎಕ್ಸ್ಚೇಂಜ್ ಮಾಡಿದ್ರೆ ಈ 1 ಇಲ್ಲಿಗೆ ಬರ್ತಾ ಹೋಗುತ್ತೆ. ಸೊ ಡಯಾಗ್ನಲ್ ಎಲಿಮೆಂಟ್ 1 ಆಗುತ್ತೆ, ನನಗೆ ಈಸಿ ಆಗ್ತಾ ಹೋಗುತ್ತೆ ಕ್ಯಾಲ್ಕುಲೇಷನ್. ಅದಕ್ಕೋಸ್ಕರ, ಇಲ್ಲಾಂದ್ರೆ ಒಂಚೂರು ಕನ್ಫ್ಯೂಷನ್ ಅಂತ ಅನ್ಸ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ರೋ 2 ಮತ್ತೆ ರೋ 3 ಅನ್ನ ನಾನು ಎಕ್ಸ್ಚೇಂಜ್ ಮಾಡ್ಕೊಂತೀನಿ. ದಿಸ್ ಈಸ್ ರೋ 2, ದಿಸ್ ಈಸ್ ರೋ 3, ದಿಸ್ ಈಸ್ ರೋ ನಂಬರ್ 1 ಅಲ್ವಾ. ಸೊ ರೋ 2 ಮತ್ತೆ ರೋ 3 ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ನನ್ನ ಮ್ಯಾಟ್ರಿಕ್ಸ್ ಎ ಏನಾಗುತ್ತೆ, 1 0 0 0 1 1 0 0 0. ಸೊ ನೀವು ನೋಡ್ಬೇಕು ನೀಟಾಗಿ ನೋಡಿ, ಇಲ್ಲಿ ಈ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆಗೆ ಇಲ್ಲಿ 1 ಇದೆ. ಸೊ ನಾನು ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ರೆ 1 ಇಲ್ಲಿಗೆ ಬಂದ್ಬಿಡುತ್ತೆ, ಡಯಾಗ್ನಲ್ ಎಲಿಮೆಂಟ್ ಆಗುತ್ತೆ. ಅದ್ರ ಕೆಳಗಡೆ 0 ಆಗ್ಬಿಡುತ್ತೆ. ಸೊ ಮತ್ತೆ ನಾನು ಕ್ಯಾಲ್ಕುಲೇಷನ್ ಮಾಡುವಂತ ಅವಶ್ಯಕತೆನೇ ಇರಲ್ಲ. ಅದಕ್ಕೋಸ್ಕರ ಈಸಿ ಆಗುತ್ತೆ ಅಂತ ನೋಡಿ. ಇವಾಗ ಏನಾಯ್ತು, ನನಗೆ ಇಲ್ಲಿ ಸ್ವಿಚ್ ಮಾಡಿರುವಂತ ಮ್ಯಾಟ್ರಿಕ್ಸ್ R2 ಮತ್ತೆ R3 ನ ಸ್ವಿಚ್ ಮಾಡಿದೆ, ಅಂದ್ರೆ ಅದ್ರ ಪ್ಲೇಸಿಗೆ ಇದು, ಇದ್ರ ಪ್ಲೇಸಿಗೆ ಅದು ಹೋಯ್ತು. ಈಗ ನೀವು ನೋಡಿದ್ರೆ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ ಎಲ್ಲ 0, ಬಲಗಡೆ ವ್ಯಾಲ್ಯೂಸ್ ಎಲ್ಲ 0. ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂ 0 ಇದೆ, ಇಲ್ಲಿ ಬಲಗಡೆ ಮಾತ್ರ 1 ಇದೆ. ಸೊ ಅದೊಂದನ್ನ 0 ಮಾಡ್ಬೇಕು. ಸೊ ಜಸ್ಟ್ ಒಂದು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡ್ಬೇಕು. ಬಲಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ಕಾಲಮ್ ಟ್ರಾನ್ಸ್ಫಾರ್ಮೇಶನ್, ಕೆಳಗಡೆ ಇರುವಂತ ವ್ಯಾಲ್ಯೂಸ್ ಅನ್ನ 0 ಮಾಡೋದಕ್ಕೆ ರೋ ಟ್ರಾನ್ಸ್ಫಾರ್ಮೇಶನ್. ಸೊ ಇಲ್ಲಿ ರೋ ಟ್ರಾನ್ಸ್ಫಾರ್ಮೇಶನ್ ಇಂದ ಅವಶ್ಯಕತೆನೇ ಇಲ್ಲ, ಯಾಕಂದ್ರೆ ಆಲ್ರೆಡಿ 0 ಇದೆ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆಗೆ. ಮೂರನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸೇ ಇಲ್ಲ. ಸೊ ನೋ ನೀಡ್ ಟು ವರಿ. ಇಲ್ಲಿ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಬಲಗಡೆ ಸೈಡ್ ಇರುವಂತ ಈ 1 ಅನ್ನ ನಾನು 0 ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಕಾಲಮ್ ಟ್ರಾನ್ಸ್ಫಾರ್ಮೇಶನ್ ಅನ್ನ ಅಪ್ಲೈ ಮಾಡೋಣ. ಸೊ ದಿಸ್ ಈಸ್ ಕಾಲಮ್ 1, ದಿಸ್ ಈಸ್ ಕಾಲಮ್ 2, ದಿಸ್ ಈಸ್ ಕಾಲಮ್ 3. ಕಾಲಮ್ 3 ವಿತ್ ದ ರೆಫರೆನ್ಸ್ ಆಫ್ ಕಾಲಮ್ 2. ಯಾಕೆ, ಈ 1 ಏನಿದೆ ನಾನು 0 ಮಾಡ್ಬೇಕಲ್ಲ, ಅದಕ್ಕೆ ಡಯಾಗ್ನಲ್ ಎಲಿಮೆಂಟ್ ಯಾವುದು 1 ವಿಚ್ ಈಸ್ ಪ್ರೆಸೆಂಟ್ ಇನ್ ಕಾಲಮ್ ನಂಬರ್ 2. ಸೊ ಈಕ್ವೇಶನ್ ಯಾವ ರೀತಿ ಬರೀತೀರಾ, C3 ಗೆ ಈಕ್ವೇಶನ್ ಅನ್ನ ಬರೀಬೇಕು ವಿತ್ ರೆಫರೆನ್ಸ್ ಆಫ್ C2. ಗೊತ್ತಾಯ್ತಾ, C2 ಲೇ ಡಯಾಗ್ನಲ್ ಎಲಿಮೆಂಟ್ ಇರೋದು. ಏನ್ ಸಿಂಪಲ್ ಟೆಕ್ನಿಕ್, C3 ಅಲ್ಲಿರುವಂತ 1 ಅನ್ನ C2 ಜೊತೆ ಬರೀಬೇಕು, C2 ಅಲ್ಲಿರುವಂತ 1 ಅನ್ನ C3 ಜೊತೆ ಬರೆದು ಮಧ್ಯದಲ್ಲಿ ಮೈನಸ್ ಹಾಕ್ಬೇಕು. ಗೊತ್ತಾಯ್ತಾ, C3 ಅಲ್ಲಿ 1 ಅನ್ನ 0 ಮಾಡ್ಬೇಕಿತ್ತು. ಸೊ ಅದನ್ನ C2 ಜೊತೆ ಬರದೆ, C2 ಅಲ್ಲಿ 1 ಇದೆ ಡಯಾಗ್ನಲ್ ಎಲಿಮೆಂಟ್, ಅದನ್ನ C3 ಜೊತೆ ಬರದೆ ಮಧ್ಯದಲ್ಲಿ ಮೈನಸ್. ಸೊ ನನ್ನ ರಿಫೈನ್ಡ್ ಮ್ಯಾಟ್ರಿಕ್ಸ್ ಏನಾಗ್ತಾ ಹೋಗುತ್ತೆ, ಇಲ್ಲಿ ಬರಿತಾ ಹೋಗ್ತೀನಿ ನೋಡಿ. A ವಿಲ್ ಬಿ ಈಕ್ವಲ್ ಟು, ನಾನು ಕೇವಲ C3 ಗೆ ಮಾತ್ರ ಆಪರೇಷನ್ ಅಪ್ಲೈ ಮಾಡಿರೋದು. ಸೊ ಕಾಲಮ್ ನಂಬರ್ 1 ಹಂಗೆ ಉಳ್ಕೊಳ್ತದೆ, ಕಾಲಮ್ ನಂಬರ್ 2 ಕೂಡ ಹಂಗೆ ಉಳ್ಕೊಳುತ್ತೆ. ಕಾಲಮ್ ನಂಬರ್ 3 ಅಲ್ಲಿ ನಾನು ಏನಕ್ಕೆ ಅಪ್ಲೈ ಮಾಡಿರೋದು, ಈ ವ್ಯಾಲ್ಯೂನ 0 ಮಾಡೋದಕ್ಕೋಸ್ಕರ. ಅದು ಡೈರೆಕ್ಟ್ ಆಗಿ 0 ಆಗ್ಬಿಡುತ್ತೆ. ಬೇಕಾದ್ರೆ ನೀವು ಅಪ್ಲೈ ಮಾಡಿ. 1 ಇಂಟು C3 ಅಂದ್ರೆ C3 ಮೈನಸ್ 1 ಇಂಟು C2 ಅಂತಂದ್ರೆ C2. ಸೊ C3 ಮೈನಸ್ C2, 1 ಮೈನಸ್ 1 ಏನಾಗುತ್ತೆ 0 ಆಗುತ್ತೆ. 0 ಮೈನಸ್ 0 ಏನಾಗುತ್ತೆ 0 ಆಗುತ್ತೆ. 0 ಮೈನಸ್ 0 ಏನಾಗುತ್ತೆ 0 ಆಗುತ್ತೆ. ಸೊ ನೀವು ಇಲ್ಲಿ ನೋಡಿದ್ರೆ ಇವಾಗ ಇದು ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಆಗಿದೆ. ಯಾವ ತರ ನೋಡಿ, ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ಇರುವಂತ ವ್ಯಾಲ್ಯೂಸ್, ಬಲಗಡೆ ಇರುವಂತ ವ್ಯಾಲ್ಯೂಸ್ ಎಲ್ಲ 0. ಈ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಕೆಳಗಡೆ ವ್ಯಾಲ್ಯೂಸ್ 0, ಬಲಗಡೆ ವ್ಯಾಲ್ಯೂ 0. ಮೂರನೇ ಡಯಾಗ್ನಲ್ ಎಲಿಮೆಂಟ್ 0, ಅದ್ರ ಕೆಳಗಡೆ ಯಾವುದು ವ್ಯಾಲ್ಯೂಸ್ ಇಲ್ಲ. ಅಂದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಏನಾದ್ರೂ ಇರ್ಬೋದು, ಒಂದೇ 0 ಇರ್ಬೋದು, ಪ್ಲಸ್ ಅಲ್ಲಿ ಇರ್ಬೋದು, ಮೈನಸ್ ಅಲ್ಲಿ ಇರ್ಬೋದು. ಆದ್ರೆ ಡಯಾಗ್ನಲ್ ಎಲಿಮೆಂಟ್ಸ್ ಬಿಟ್ಟು ಇನ್ನು ಉಳಿದಿರೋದು ಎಲ್ಲ 0 ಇರಬೇಕು ಅಂತ ನೋಡಿ. ಉಳಿದಿರುವಂತ ಎಲ್ಲಾ ಎಲಿಮೆಂಟ್ಗಳು 0 ಇದಾವೆ. ಸೊ ಈಗ ಇದು ನಾರ್ಮಲ್ ಫಾರ್ಮಿಗೆ ಕನ್ವರ್ಟ್ ಆಯ್ತು. ಈಗ ನಾವು ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್ ಅನ್ನ ಬರಿಬೇಕಾಗುತ್ತೆ. ದೇರ್ ಫೋರ್ ರ್ಯಾಂಕ್ ಆಫ್ ಮ್ಯಾಟ್ರಿಕ್ಸ್ ಎ ವಿಲ್ ಬಿ ಈಕ್ವಲ್ ಟು, ಸಿಂಪಲ್, ಪ್ರತಿ ರೋನು ಕೂಡ ನೋಡ್ಬೇಕು. ಏನು, ರೋಗಳನ್ನ ನೋಡ್ಬೇಕು. ಸೊ ಇಲ್ಲಿ ಈ ರೋ ಅನ್ನ ಫಸ್ಟ್ ನೋಡೋಣ. ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ಸ್ ಇರ್ಬೇಕು. ನಾನ್ 0 ಅಂದ್ರೆ ಏನು, 0ನ ಬಿಟ್ಟು ಬೇರೆ ಯಾವ್ದಾದ್ರು ಎಲಿಮೆಂಟ್ ಇರಬೇಕು. ಗೊತ್ತಾಯ್ತಾ, ನಾನ್ 0 ಅಂದ್ರೆ 0 ಬಿಟ್ಟು ಬೇರೆ ಯಾವ್ದಾದ್ರು, ಪ್ಲಸ್ ಅಲ್ಲಿ ಇರಲಿ ಮೈನಸ್ ಅಲ್ಲಿ ಇರಲಿ, ಅದೇನ್ ಚಿಂತೆ ಇಲ್ಲ. ಒಟ್ನಾಗೆ 0 ಬಿಟ್ಟು ಬೇರೆ ಯಾವ್ದಾದ್ರು ವ್ಯಾಲ್ಯೂ ಇರಬೇಕು ಆ ಒಂದು ರೋ ಅಲ್ಲಿ. 0 ಇದೆ ಬಟ್ 1 ಇದೆ. ಸೊ 1 ಈಸ್ ಎನ್ ನಾನ್ 0 ಎಲಿಮೆಂಟ್. ಅಟ್ಲೀಸ್ಟ್ 1 ಇದ್ರೂ ಸಾಕು. ಸೊ 1 0 0 0ಗಳು ಇದಾವೆ, ಆದ್ರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇದೆ. ಸೊ ಅದಕ್ಕೆ ಕೌಂಟ್ 1 ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 1 ರೋ ತಾಂಡಿದೀವಿ ಅಂತ ಆತರ. ಪ್ಲಸ್ ಇಲ್ಲಿ ಎರಡನೇ ರೋಗೆ ಬಂದ್ರೆ ಇಲ್ಲಿ 0 ಇದೆ, ಇಲ್ಲೂ 0 ಇದೆ, ಆದ್ರೆ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇದೆ, ದಟ್ ಈಸ್ 1. ಗೊತ್ತಾಯ್ತಾ, 0 ಇದೆ, ಇದು ನಾನ್ 0 ಎಲಿಮೆಂಟ್ 1. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಅದನ್ನು ಕೂಡ ನಾವು ಕನ್ಸಿಡರ್ ಮಾಡ್ಬೇಕು. ಪ್ಲಸ್ 1. ನೆಕ್ಸ್ಟ್ ಇಲ್ಲಿ ನೀವು ನೋಡಿದ್ರೆ 0 0 0, 3 0 ಇದಾವೆ, ನಾನ್ 0 ಎಲಿಮೆಂಟ್ಸ್ ಇಲ್ಲ, ಅಂದ್ರೆ 0 ಬಿಟ್ಟು ಬೇರೆ ಯಾವ್ದು ವ್ಯಾಲ್ಯೂಸ್ ಇಲ್ಲ ಈ ಒಂದು ರೋ ಅಲ್ಲಿ. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀವಿ, ಇದನ್ನ ಕನ್ಸಿಡರ್ ಮಾಡಲ್ಲ. ಗೊತ್ತಾಯ್ತಾ, ಅಟ್ಲೀಸ್ಟ್ ಒಂದಾದ್ರೂ ಕೂಡ ನಮಗೆ ನಾನ್ 0 ಎಲಿಮೆಂಟ್ ಇರಬೇಕು, ಅವಾಗ ಮಾತ್ರ ನಾವು ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯ. ಸೊ ಈಗ 1 + 1 ದಟ್ ಈಸ್ ಈಕ್ವಲ್ ಟು 2 ಅಂತಂದ್ರೆ ಎರಡು ರೋಗಳಲ್ಲಿ ಅಟ್ಲೀಸ್ಟ್ ಒಂದಾದ್ರೂ ನಾನ್ 0 ಎಲಿಮೆಂಟ್ ಇದೆ ಅಂತ ಅರ್ಥ. ಅದನ್ನೇ ನಾವೇನಂತ ಕರಿತೀವಿ, ರ್ಯಾಂಕ್ ಆಫ್ ದಿ ಮ್ಯಾಟ್ರಿಕ್ಸ್. ಸೊ ಒಂದ್ 2-3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋದಾಗ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಕಾನ್ಸೆಪ್ಟ್ಸ್. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು.
ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.